Hello everyone. So today we are going to begin with a new channel, that is Standard 10 Kannada explanation in English. So all the lessons explanation I'm going to begin. ಪಾಠ ಒಂದು ಒಣಮರದ ಗಿಳಿ ಬರೆದವರು ಅರಾಮಿತ್ರ. So this is the first lesson of Standard 10 Kannada. It is written by Aramitra. ಕಾಶಿಯಲ್ಲಿ ಒಬ್ಬ ಬೇಡನಿದ್ದ. ಸೊ ದೆರ್ ವಾಸ್ ಅ ಪ್ಲೇಸ್ ಕಾಶಿ ಇನ್ ದಟ್ ದೇರ್ ವಾಸ್ ಅ ಹಂಟ. ಅವನು ಎಂದಿನಂತೆ ಬೇಟೆಯಾಡಲು ಹೊರಟ. ಸೊ ಎವ್ರಿ ಡೇ ಹಿ ಯೂಸ್ ಟು ಗೋ ಫಾರ್ ಹಂಟಿಂಗ್. ಪ್ರಾಣಿಗಳನ್ನು ಕೊಲ್ಲಲು ಅವನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ. ಸೊ ಎವ್ರಿ ಡೇ ವೆನ್ ಹಿ ಯೂಸ್ ಟು ಗೋ ಫಾರ್ ಹಂಟಿಂಗ್, ಹಿ ಯೂಸ್ ಟು ಹಂಟ್ ವಿತ್ ಹಿಸ್ ಬೋ ಆ್ಯಂಡ್ ಆರೋ, ಆ್ಯಂಡ್ ಆನ್ ದಟ್ ಆರೋ ಹಿ ಯೂಸ್ ಟು ಪುಟ್ ಸಮ್ ಪಾಯ್ಸನ್. So whenever he tries to kill some animal, whenever he releases the arrow from the bow, it goes and hits the animal's body, and there was poison, that is visha, on that arrow. So the poison would go into the animal's body and kill the animal. ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗೂ ಸಾಯುತ್ತಿದ್ದವು. ಸೊ ಬಿಕಾಸ್ ಆಫ್ ದಟ್ ಬಾಣ, ದಟ್ ಇಸ್ ಆರೋ, ಆ್ಯಂಡ್ ದಟ್ ವಿಷ, ದಟ್ ಇಸ್ ಪಾಯ್ಸನ್, ದ ಆನಿಮಲ್ಸ್ ಯೂಸ್ ಟು ಡೈ, ದಟ್ ಇಸ್ ಸಾಯುತ್ತಿದ್ದವು. ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ್ದ. ಸೊ ಒನ್ ಡೇ ಹಿ ಸಾ ಅ ಡಿಯರ್ ಇನ್ ದ ಫಾರೆಸ್ಟ್, ದಟ್ ಈಸ್ ಜಿಂಕೆ ಮೀನ್ಸ್ ಡಿಯರ್. ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ. ಸೊ ಹಿ ಟ್ರೈಡ್ ಟು ಕಿಲ್ ದಟ್ deer, and what he did is he pointed his arrow on the deer, and he tried to make a focus goal on that deer, and when he released that arrow, ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು. ಸೊ ವೆನ್ he tried to kill that deer jumped and he ran away. ಸೊ ದಟ್ ಆ ಬಾಣವು ಒಂದು ಮರಕ್ಕೆ ತಾಕಿತು. ಸೊ ದಟ್ this arrow, it got misplaced, and it went and hit on the tree, that is ಮರ. ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು. ಸೊ ವಿಷದ ಪ್ರಭಾವ ಮೀನ್ಸ್ ಡ್ಯೂ ಟು ದ ಪಾಯ್ಸನ್ಸ್ ಇಫೆಕ್ಟ್ ಆನ್ ದಟ್ ಮರ, ದಟ್ ಈಸ್ ದ ಟ್ರೀ ಗಾಟ್ ಸ್ಪಾಯಿಲ್ಡ್. ಅದರ ಪುಷ್ಪ ಸಮೃದ್ಧಿ, ಫಲ ಸಮೃದ್ಧಿ, ಹಸಿರಿನ ಸಿರಿ ಎಲ್ಲವೂ ಮಾಯವಾದವು. ದಟ್ ಈಸ್ the tree used to give pushpa, that is flowers, phala, and that is fruits, and hasirina siri means greenery. All the trees, greenery, fruits and flowers, everything got spoiled and damaged because of the poison. ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು. ಸೊ there on that tree there was a bird living there. There was a bird living from long time. ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ. ಸೊ ಈವನ್ ದೋ ದ ಟ್ರೀ ವಾಸ್ ಡ್ಯಾಮೇಜ್, ದ ಬರ್ಡ್ ಡಿಡ್ ನಾಟ್ ಲೀವ್ ದ ಟ್ರೀ ಆ್ಯಂಡ್ ಗೋ. ಇಟ್ ವಾಸ್ ದೇರ್ ಓನ್ಲಿ ಇನ್ ದಟ್ ಪೊಟರೆ. ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಇದನ್ನು ನೋಡಿದ. ಸೊ ಬಿಫೋರ್ ಕಂಟಿನ್ಯೂಯಿಂಗ್, just want to remind you that please like my video and make it up to 1 lakh likes. So let's continue. So this Indra, he saw this bird and ಅವನಿಗೆ ಆಶ್ಚರ್ಯವಾಯಿತು. He went into a thinking. ಗಿಳಿಯನ್ನು ಕರೆದು ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದ. ಆ ಮಾತಿಗೆ ಗಿಳಿ ಹೀಗೆ ಹೇಳಿತು. ಸೊ he was thinking why this bird did not leave the tree and go, even though the tree is spoiled and poisoned. So he asked the bird, why are you staying here? Why did you not leave the tree and go? Then for that this bird says, ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ. ಸೊ ಫ್ರಮ್ ಸೋ ಮೆನಿ ಇಯರ್ಸ್ ದಿಸ್ ಟ್ರೀ ಗೇವ್ ಮೀ ಶೆಲ್ಟರ್. ಹಣ್ಣು ಕೊಟ್ಟಿದೆ, ದಟ್ ಈಸ್ ಇಟ್ ಗೇವ್ ಮೀ ಫ್ರೂಟ್ಸ್ ಟು ಈಟ್. ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ. ಮೀನ್ಸ್ ಬಿಕಾಸ್ ಆಫ್ ಇಟ್ಸ್ ಗ್ರೀನರಿ ಐ ವಾಸ್ ಸೋ ಹ್ಯಾಪಿ. ನೆರಳು ನೀಡಿದೆ. ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲಿ.
So the bird says, as the tree has supported me, even I'll support and I will not leave them and go. And ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ. I will go somewhere and eat fruits from another tree. ಆದರೆ ವಾಸ ಮಾತ್ರ ಇಲ್ಲೇ. But I will stay in this tree only. ವಾಸ means live in this tree only. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಭರ ಗಳಿಗೆಯಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು, ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಐ ವಿಲ್ ಪ್ರೇ ದಟ್ ಹಿಸ್ ಗುಡ್ ಡೇಸ್ ಕಮ್ ಬ್ಯಾಕ್. ಇಂದ್ರನಿಗೆ ತುಂಬ ಸಂತೋಷವಾಯಿತು. ಸೊ ಇಂದ್ರ ವಾಸ್ ಸೋ ಹ್ಯಾಪಿ. ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದು ಕೊಂಡ. ದಿಸ್ ಗಿಳಿ, that is the bird, it is against the man's thinking. Man thinks that wherever it is good we have to go there. It forgets the helpful nature of other people. This gili, that is the bird, it is opposite of the man's thinking. It thinks good for each and every creature of this world. ಆ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ. The ಇಂದ್ರನಿಗೆ, that is Indra, he felt so happy about this bird. ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ. We human beings should learn from this small little bird. ಹೀಗೆ ಪರಹಿತಾಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ. ಸೊ ದಿಸ್ ಇಂದ್ರ ವಾಸ್ ಸೋ ಹ್ಯಾಪಿ ಆ್ಯಂಡ್ he thought of giving this bird a gift. ಆದರೆ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಮೀನ್ಸ್ ವರ ಮೀನ್ಸ್ ಕೊಡುಗೆ, ವರ ಮೀನ್ಸ್ and gift, that is koduge, gift. So he asked, whatever you want, you tell me, I will give you ಎಂದು ಅವನು, that is ಇಂದ್ರನು ಹೇಳಿದರು. ಅದು ಎಂತಹ ಜನ್ಮ ಬಯಸಿದ್ದರು. If you want any kind of new living, that is any janma, you want the janma of animals, you want human beings, any janma you ask, I will make you in that way. ಎಂತಹ ಭೋಗವನ್ನು ಬಯಸಿದ್ದರು ಕೊಡಲು ಅವನ ಸಿದ್ಧನಾಗಿದ್ದ. ಆದರೆ ಆ ಗಿಳಿ ಕೇಳಿದ್ದು ಏನು ಗೊತ್ತೇ? So then after that he was asking, whatever you want ask, I will give you. Whatever happiness you need, I will give you. So for that, ಆದರೆ ಆ ಗಿಳಿ ಹೇಳಿದ್ದು ಏನು ಗೊತ್ತೇ? Means for this gift ask, for when this Indra asked, whatever you ask, I will give you. For that this bird, what did he say? You know that? For that, ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಟ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು. ಆದರೆ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. He was so happy to hear this answer from the bird. What did he say? You know that? He said, Devaraja, that is God, ವರವನ್ನು ಕೊಡುವ ಇಚ್ಛೆ ಇದ್ದರೆ, that is if you want to give me a gift, this for this tree, you make this tree as it was before. It was so green and fresh with fruits. It was filled with fruits and flowers. You make this tree as it was before, because I cannot see this tree anymore in this situation. I cannot see this tree in this damaged situation. Make this tree before, like the green and fruitful and flower giving tree. So as you all can see, this bird is so thankful, so grateful of this tree, that he did not ask any other wish from Indra. He just asked that he want this tree as it was before. And this Indra was so happy of this answer getting from the bird, and he fulfilled it. Then after that, the bird was so happy. So this is the quality we learn from this bird, that we should have the gratefulness and thankfulness towards the people who are associated with our life. So we need to be like this bird and learn a lesson from this bird. So this was a lesson written by Aramitra. Then after that, you all read this Kavi Parichaya, that is Aramitra. He was born on 1935. Where he was born in Mandya Jille, Akki Hebbalu
ಎಂಬಲ್ಲಿ ಜನಿಸಿದರು. ಹಿ ವಾಸ್ ಬಾರ್ನ್ ಇನ್ ಮಂಡ್ಯ ಜಿಲ್ಲೆ ಅಕ್ಕಿ ಹೆಬ್ಬಾಳು. ದೆನ್ ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ. ಹಿಸ್ ಫುಲ್ ನೇಮ್ ವಾಸ್ ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ. ದೆನ್ ಯು ಆಲ್ ಕ್ಯಾನ್ ಲರ್ನ್ ಅಬೌಟ್ ಹಿಸ್ ಪ್ರಬಂಧಗಳು. ದೆರ್ ಆರ್ ದಟ್ ಈಸ್ ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು. ಹಿ ಹ್ಯಾಸ್ ರಿಟನ್ ಪ್ರಬಂಧ ಆಲ್ಸೋ. ದೆನ್ ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು. ದೆನ್ ಛಂದೋಮಿತ್ರ, ಕನ್ನಡ, ಮೇಘದೂತ, ಮಹಾಭಾರತ ಪಾತ್ರ ಸಂಗತಿಗಳು, ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಗಳ ಬೆನ್ನೇರಿ, ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ದೆನ್ ಇವರಿಗೆ ನವರತ್ನರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗೆರಾಜ್ ಪ್ರಶಸ್ತಿಗಳು ಸಂದಿವೆ. ಪಾಠವನ್ನು ಇವರ ಮಹಾಭಾರತ ವ್ಯಾಸ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾಗಿದೆ. ಸೊ ದಿಸ್ ಲೆಸನ್ ಇಟ್ ಹ್ಯಾಸ್ ಬೀನ್ ಟೇಕನ್ ಫ್ರಮ್ ಹಿಸ್ ವರ್ಕ್, ದಟ್ ಈಸ್ ಮಹಾಭಾರತ ವ್ಯಾಸ ಪಾತ್ರ ಸಂಗತಿಗಳು. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಯು ಆಲ್ ಟು ರಿಮೆಂಬರ್. Okay, so this was all about this lesson, that is Vanamarada Gili. So I hope you all have understood this lesson, and if you all want videos on further lessons and poems, so please do like and subscribe my channel, and don't forget to share with your friends. And if my channel subscription will become 1 lakh, I will make a video of all the lessons and all the poems of this Standard 10 Kannada in explanation in English. And if you all want, then please comment in the comment box about the lessons which you all want in English. That is the explanation of Standard 10 Kannada lessons in English. So please don't forget to subscribe my channel and like this video and share with your friends. Thank you. See you all in the next video.